ನನಗೇನು ಅನಿಸ್ತಾ ಇದೆ ಅಂದರೆ ಮೊದಲು ಮೈತ್ರಿ ಪಕ್ಷಕ್ಕೆ ಬಂದ್ಬಿಡ್ತೀನಿ ಈಗ ಮೈತ್ರಿ ಪಕ್ಷದ ಕಡೆಯಿಂದ ಐ ಮೀನ್ ಬಿ ಜೆ ಪಿ ಕಡೆಯಿಂದ ನನಗೆ ಯಾಕೋ ಭೂಪೇಂದ್ರ ರೆಡ್ಡಿ ಅವ್ರನ್ನ ನೀವು ಇಲ್ಲಿ ಒಂಥರ ಪೊಪೆಟ್ ಮಾಡಕ್ಕೆ ಹೋಗ್ತಿದ್ದೀರಾ ಅಂತ ಅನ್ಸುತ್ತೆ. ಇಲ್ಲ, ಆ ಥರ ಏನಿಲ್ಲ ಮೇಡಮ್. ನೋಡಿ, ಭೂಪೇಂದ್ರ ರೆಡ್ಡಿ ಒಬ್ಬರು ರಾಜಕಾರಣಿ, ಅವ್ರಿಗೆ ಗೊತ್ತಿರುತ್ತೆ ಯಾವ್ದು ಸರಿ ಯಾವ್ದು ತಪ್ಪು ಅಂತೇಳಿ. ಈಗ ಏನಾಗುತ್ತೆ ಅಂತಂದರೆ, ನಮಗೆ ಗೆಲುವಿನ ವಿಶ್ವಾಸ ಇದೆ ಅಲ್ಲಿ. ಮೈತ್ರಿ ಅಭ್ಯರ್ಥಿಯಾಗಿ ಏನು ಭೂಪೇಂದ್ರ ರೆಡ್ಡಿ ಅವ್ರು ನಾವು ಇಳಿಸಿದ್ವಲ್ಲ, ನಮಗೆ ಗೆಲುವಿನ ವಿಶ್ವಾಸ ಇದೆ. ನಮಗೆ ಕಾಂಗ್ರೆಸ್ ಕಡೆಯಿಂದ ಸಪೋರ್ಟ್ ಸಿಗುತ್ತೆ ಅಲ್ಲಿ. ಕಾಂಗ್ರೆಸ್ ಕಡೆಯಿಂದ ಕೆಲವೊಂದಿಷ್ಟು ಮಂದಿ ಗೈರಾಗೋ ಸಾಧ್ಯತೆ ಇದೆ. ನಾನು ನಿಮಗೆ ಹಿಂದಿನ ಡೆಬೇಟಲ್ಲಿ ಇದ್ರ ಬಗ್ಗೆ ಹೇಳಿದ್ದೀನಿ. ಏನಂದರೆ ಇಟ್ಸ್ ಜಸ್ಟ್ ಮ್ಯಾಟ್ರ್ ಆಫ್ 1 vote ಅಂತೇಳಿ, ಆಯಿತಾ? ಯಾಕಂತಂದರೆ ನಮಗೆ ಬೇಕಾಗಿರೋದು 5 votes. ಅದರಲ್ಲಿ ಈಗ ಜನಾರ್ದನ್ ರೆಡ್ಡಿ ಅವರು ಇನ್ನೂ ಡಿಸಿಷನ್ ತೊಗೊಂಡಿಲ್ಲ ಅಂತ ಹೇಳಿದ್ದಾರೆ. ನಮ್ಗೆ ಆ ವಿಶ್ವಾಸ ಇದೆ, ಅವರು ನಮಗೆ ಹೇಳಿದ್ದಾರೆ. ಬಟ್ ಸಿಎಂ ಜೊತೆ ಗುರುತಿಸ್ಕೊಂಡಿದ್ದಾರೆ. ಅದು ಹೇಗೆ ನೀವು ಗ್ಯಾರಂಟಿ ಇಟ್ಕೊಳ್ತೀರಿ? ನಾನು ಅಲ್ಲಿಗೆ ಬರ್ತೀನಿ. ಈಗ ಏನಾಗ್ತಾ ಇದೆ ನೋಡಿ, ಈ ಸರ್ಕಾರ ಒಂದು ಆಡಳಿತ ಯಂತ್ರವನ್ನು ಎಷ್ಟು ದುರುಪಯೋಗ ಮಾಡ್ಕೊತಾ ಇದೆ ಅನ್ನೋದಕ್ಕೆ ಇದು ಒಂದು ಸಾಕ್ಷಿ. ಇವತ್ತು ಜನಾರ್ದನ್ ರೆಡ್ಡಿ ಅವರನ್ನು ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ತಮ್ಮ ಕೊಠಡಿಗೆ ಕರ್ಕೊಂಡು, ಇದೇ ಮುಖ್ಯಮಂತ್ರಿಗಳು ಅವ್ರ ವಿರುದ್ಧ ಏನೋ ಬಾಹುಬಲ ಪರಾಕ್ರಮ ಮೆರೆದಿದ್ರು ಹಿಂದೆ ಸದನದಲ್ಲಿ ಕರ್ಕೊಂಡು, ಇವತ್ತು ಅವರಿಗೆ ಅನುದಾನದ ಲಂಚ ತೋರಿಸ್ತಾ ಇದ್ದಾರೆ. ಅಂದರೆ ಈ ಸರ್ಕಾರ ಎಷ್ಟು ಒಂದು ಏನೋ ತನ್ನ ಹಣದ ಪವರನ್ನು, ಮಸಲ್ ಪವರನ್ನು, ಅಧಿಕಾರದ ಪವರನ್ನು ಈ ಎಲೆಕ್ಷನ್ ಗೆಲ್ಲೋಕ್ಕೋಸ್ಕರ ಉಪಯೋಗ ಮಾಡ್ತಾ ಇದೆ ಅಂತಂದರೆ ನೋಡಿ, ಅವ್ರನ್ನ ಕರೆದ್ಬಿಟ್ಟು 100 ಕೋಟಿ ನಿಮಗೆ ಏನು ಗಂಗಾವತಿ ಅಭಿವೃದ್ಧಿ ಕೊಡ್ತೀನಿ ಅಥವಾ ಅಂಜನಾದ್ರಿ ಬೆಟ್ಟದ ಅಭಿವೃದ್ಧಿ ಅಭಿವೃದ್ಧಿಗೆ ತಾನೇ ಕೊಡ್ತಾ ಇರೋದು. ಅದು ಅಲ್ಲ ನೋಡಿ, ಬೇರೆ ಶಾಸಕರಿಲ್ವಾ? ಅವ್ರದೇ ಪಕ್ಷದ ಶಾಸಕರಿಲ್ವಾ? ಜನಾರ್ದನ್ ರೆಡ್ಡಿ ಅವರಿಂದ ಬಿಜೆಪಿಯಿಂದ ಹೊರಗಾಕಿ ಮತ್ತೆ ನೀವು ಅವರಿಂದನೂ ಮತ್ತೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಲ್ಲ. ನೋಡಿ, ಬಿಜೆಪಿಯಿಂದ ನೋಡಿ, ಅವ್ರಿಗೆ ಅವ್ರ ಮೇಲೆ ಕೇಸ್ಗಳಿದ್ದು, ಅವ್ರು ಹೊರಗೆ ಹೋದ್ರು. ಬೇಸಿಕಲಿ ಅವರು ಆತ್ಮ, ಆಮೇಲೆ ಅವ್ರ ಐಡಿಯಾಲಜಿ ಬಿಜೆಪಿ ಜೊತೆಗೆ ಇದೆ, ಆಯ್ತಾ? ಇವತ್ತಿನ ಅವರು ಬಿಜೆಪಿಗೆ ಬರೋ ಚಾನ್ಸಸ್ಗಳು ಇದಾವೆ. ಅದೇನು ನಮ್ಮ ಹೈಕಮಾಂಡ್ ತೀರ್ಮಾನ ತಗೊಳುತ್ತೆ. ಬಟ್ ಕಾಂಗ್ರೆಸ್ಗೆ ಅವರಿಗೆ ಯಾವಾಗಲೂ ಬದ್ಧ ವಿರೋಧ ಸೈದ್ಧಾಂತಿಕವಾಗಿ. ಯಾಕಂದ್ರೆ ಕಾಂಗ್ರೆಸ್ ಪಕ್ಷ ವಿರೋಧಿಗಳು ಒಂದಾಗಬಾರ್ದು ಅಂತಿದೆ. ನಿಮಗೂ ಗೊತ್ತು, ರಾಜಕೀಯದಲ್ಲಿ ಯಾರು ಪರ್ಮನೆಂಟ್ ವಿರೋಧಿಗಳಲ್ಲ, ಯಾರು ಪರ್ಮನೆಂಟ್ ಮಿತ್ರರು ಅಲ್ಲ ಅಂತ ಹೇಳಿ. ಅಲ್ಲ, ಖಂಡಿತ ಏನಿದೆ ಈ ಪಕ್ಷದಲ್ಲಿ, ಈ ಸರ್ಕಾರದಲ್ಲಿ ಏನಿದೆ ಹೇಳಿ ನೋಡಿ. ಈಗ ಇದ್ದ ಶಾಸಕರಿಗೆ ಅನುದಾನ ಕೊಳ್ಳಿಕ್ಕೆ ದುಡ್ಡಿಲ್ಲ ಅವ್ರಿಗೆ, ಆಯ್ತಾ? ಕಾಗದದಲ್ಲಿ ನಿಮ್ಗೆ 100 ಕೋಟಿ ಕೊಡ್ತೀನಿ, ಇಷ್ಟು ಕೋಟಿ ಕೊಡ್ತೀನಿ ಅಭಿವೃದ್ಧಿಗೆ ಅಂತ. ಲೆಟ್ ಮಿ ಕಂಪ್ಲೀಟ್. ಏನಾಗುತ್ತೆ ಈಗ, ಅವ್ರದೇ ಸರ್ಕಾರದ ಶಾಸಕರುಗಳು ನಾವು ದಂಗೆ ಎದ್ದಿದ್ದು ನೋಡಿದ್ದೀವಿ, ಆಯಿತಾ? ಈ ಪಕ್ಷನ ಅಧಿಕಾರಕ್ಕೆ ಯಾಕೆ ತಂದಿವೋ ಅಂತೇಳಿ ಪಬ್ಲಿಕಲ್ಲಿ ಹೇಳಿದ್ದು ನೋಡಿದ್ದೀವಿ. ಆಮೇಲೆ ಕ್ಷೇತ್ರಕ್ಕೆ ಜನರು, ನಮ್ಮ ಕ್ಷೇತ್ರಕ್ಕೆ ಹೋದರೆ ನಮ್ಮ ಭಯ ಆಗ್ತಿದೆ, ಜನರು ನಮ್ಮನ್ನ ಕಾಲರ್ ಪಟ್ಟಿ ಹಿಡ್ಕೊಂಡು ಕೇಳ್ತಾ ಇದ್ದಾರೆ, ಏನು ಮಾಡ್ತಾ ಇದ್ದಾರೆ ನೀವು ಅಂತ ಅನ್ನೋದು ಕೇಳಿದ್ದು ನೋಡಿದ್ದೀವಿ, ಆಯಿತಾ? ಆಮೇಲೆ ಇವರು ತಾವು ಏನೋ ಸುಳ್ಳು ಪ್ರಾಮಿಸ್ಗಳನ್ನ ಮಾಡಿದ್ರಲ್ಲ, ಆ ಭಾಗ್ಯಗಳನ್ನ ಈಡೇರಿಸ್ಕೊಳ್ಳಿಕ್ಕೆ ಸ್ಟ್ರಗಲ್ ಮಾಡ್ತಿರೋದು ನೋಡಿದ್ದೀವಿ ನಾವು. 58,000 ಕೋಟಿ ಏನು ಈ ವರ್ಷ ಅದಕ್ಕೆ ವೆಚ್ಚ ಆಗುತ್ತೆ ಅಂತ ಹೇಳಿಬಿಟ್ಟು 105 ಕೋಟಿ ರೂಪಾಯಿ ಆಲ್ರೆಡಿ ಸಾಲ ಮಾಡಿದ್ದು ನೋಡಿದ್ದೀವಿ ನಾವು. ಇವತ್ತಿನವರೆಗೂ ಒಂದೇ ಒಂದು ಶಿಲಾನ್ಯಾಸ ಮಾಡದೇ ಇರತಕ್ಕಂಥದ್ದು, ಇವತ್ತಿನವರೆಗೂ ಒಂದೇ ಒಂದು ಅಭಿವೃದ್ಧಿ ಕೆಲಸ ಮಾಡದೇ ಇರತಕ್ಕಂಥದ್ದು ನೋಡಿದ್ದೀವಿ. ಹಿಂಗಿದ್ದಾಗ ಯಾರು ಇವರ ಭರವಸೆಗಳನ್ನ ನಂಬ್ತಾರೆ? ನಿಮ್ಗೆ ಇಷ್ಟು ಕೋಟಿ ಅನುದಾನ ಕೊಡ್ತೀನಿ, ಇಷ್ಟು ಕೋಟಿ ನಿಮ್ಗೆ ಸಪೋರ್ಟ್ ಮಾಡ್ತೀನಿ, ಯಾರು ನಂಬ್ತಾರೆ ಹೇಳಿ? ಈಗ 1 ವರ್ಷ ಸಮಯದಲ್ಲಿ ಅವ್ರದೇ ಶಾಸಕರುಗಳಿಗೆ ಒಂದೇ ₹1 ಅಭಿವೃದ್ಧಿಗೆ ಇವರು ಹಣ ಕೊಟ್ಟಿಲ್ಲ. ಮೇ ಬಿ ಜನಾರ್ದನ್ ರೆಡ್ಡಿ ಅವರಿಗೆ ನಂಬಿಕೆ ಇರಬಹುದೇನೋ, ಹೂ ನೋಸ್. ನೋಡಿ, ಏನು ಇರಳ್ಕಂಡು ಬಾವಿಯಲ್ಲಿ ಹಗಲು ಯಾರು ಬೀಳಕ್ಕೆ ಹೋಗ್ತಾರೆ? ಈಗ 10 ತಿಂಗಳಲ್ಲಿ ನಾವು 10 ತಿಂಗಳಲ್ಲಿ ಈ ಸರ್ಕಾರ ಏನು ಮಾಡಿದೆ, ಏನು ಕೆಲಸ ಮಾಡಿ, ಏನು ಸಾಧನೆ ಮಾಡಿದೆ ನಾವು ನೋಡ್ಬಿಟ್ಟಿದೀವಿ. ಅವರೇ ಶಾಸಕರುಗಳು ಜನಾರ್ದನ್ ರೆಡ್ಡಿ ಅವರಿಗೆ ರಾಜಕೀಯ ಪ್ರಬುದ್ಧತೆ ಇಲ್ಲ ಅಂತ ಹೇಳ್ತೀರಾ? ಖಂಡಿತ ಇದೆ. ಅದಕ್ಕೆ ಅವ್ರು ಹೇಳಿದ್ರ ಇಲ್ಲಿ, ಅವ್ರು ಕರೆಸಿ ಮಾತಾಡಿದ್ರು ತಾನೇ. ಇವರು DCM ಮಾತಾಡಿದ್ರು, CM ಮಾತಾಡಿದ್ರು, ನಮ್ಗೆ ಓಟ್ ಹಾಕಿ ಅಂತ ಅದೇ ಹೇಳ್ತಾ ಇದೀನಲ್ಲ. ಇವರು ಎಲೆಕ್ಷನ್ ಗೆಲ್ಲಕ್ಕೋಸ್ಕರ ಹಣ ಚಲಕ್ಕೆ ರೆಡಿ ಆಗಿದ್ದಾರೆ ಕಾಂಗ್ರೆಸ್ ಪಕ್ಷದವರು. ಈ ಥರ ಒಂದು ಸುಳ್ಳು ಪ್ರಾಮಿಸ್ಗಳನ್ನು ಮಾಡ್ತಾ ಇದ್ದಾರೆ, ಅವ್ರನ್ನ ಕರೆಸಿ ಮಾತಾಡ್ತಾ ಇದ್ದಾರೆ. ಈಗ ನೋಡಿ, ಬರ ಇದ್ದಾಗ ರೈತರಿಗೆ ದುಡ್ಡು ಕೊಡ್ಲಿಕ್ಕೆ ದುಡ್ಡಿಲ್ಲ ಇವ್ರಿಗೆ, ಪುಣ್ಯಾತ್ಮರಿಗೆ. ಈ ಸಮಯದಲ್ಲಿ ಓಟ್ ಹಾಕಿ ನಮಗೆ ನಿಮ್ಗೆ 100 ಕೋಟಿ ಅನುದಾನ ಕೊಡ್ತೀವಿ ಅಂತೇಳಿ ಇವರು ಪ್ರಾಮಿಸ್ ಮಾಡ್ತಾರೆ ಶಾಸಕರಿಗೆ ಅಂತಂದರೆ, ಈ ಪಕ್ಷದ ಈ ಸರ್ಕಾರದ ಒಂದು ಐಡಿಯಾಲಜಿ ಎಲ್ಲಿದೆ? ಇವ್ರಿಗೆ ಏನು ಬೇಕು? ಗೆಲುವು ಬೇಕು, ಅಧಿಕಾರ ಬೇಕು, ಅಧಿಕಾರ ದಾಹ, ಗೆಲುವು, ಹಣ, ಇದು ಬಿಟ್ಟರೆ ಬೇರೆ ಏನಿಲ್ಲ. ನೋಡಿ, ಪ್ರಶ್ನೆ ಅದಲ್ಲ. ನೋಡಿ, ನಾವು ಬರದಂತಾಗ ಹಿಂದೆ ನಾವು ಹೆಂಗೆ ಸ್ಪಂದನೆ ಮಾಡಿದ್ದೀವಿ, ಹೆಂಗೆ ಕೆಲಸಗಳನ್ನು ಮಾಡಿದ್ದೀವಿ, ಅದು ಜನಕ್ಕೆ ಗೊತ್ತಿದೆ, ಆಯಿತಾ? ಇವ್ರು ಹೇಳಿದ ಸುಳ್ಳುಗಳಿಗೆ ಜನ ಮರಳಾಗಿ ಇವ್ರನ್ನ ಗೆಲ್ಲಿಸಿ ಕಳಿಸ್ಬಿಟ್ಟು ಪಶ್ಚಾತ್ತಾಪ ಪಡ್ತಾ ಇದ್ದಾರೆ. ಇವರು ಹಣ ಬಲದಿಂದ ಎಲೆಕ್ಷನ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ, ಇವರು ಕೊಂಡ್ಕೊಳ್ಳಿಕ್ಕೆ ಹೋಗ್ತಾ ಇದ್ದಾರೆ ಅಲ್ಲಿ ಅವ್ರನ್ನ. ಆಮೇಲೆ ನಾ ಆ್ಯಕ್ಚುಲಿ ಹಿಂದಿನ ಡೆಬೇಟಲ್ಲಿ ಹೇಳಿದ್ದೀನಿ ನಾನು, ಇವರಲ್ಲೇ ಒಂದು ತಿಕ್ಕಾಟುಗಳಿದ್ದಾವೆ. ಆಮೇಲೆ ಇವ್ರ ಕ್ಯಾಂಡಿಡೇಟ್ಸ್ ಏನಿದೆಲ್ಲ, ಹನುಮಂತಯ್ಯ ದಲಿತ ಕ್ಯಾಂಡಿಡೇಟ್ ಆಗಿದ್ರು ಇವರು, ಅವ್ರೇನು ರಿಎಲೆಕ್ಟ್ ಆಗಲಿಕ್ಕೆ ಬಯಸಿದ್ರು. ಬಟ್ ಅವ್ರಿಗೆ ಎನ್ಕರೇಜ್ ಮಾಡಲಿಲ್ಲ. ಹನುಮಂತಯ್ಯ ಅವ್ರನ್ನ ಕೈ ಬಿಟ್ಟು ಮಖೇನ್ ಅಂತ ಕರ್ಕೊಂಡು ಬಂದಿದ್ದಾರೆ ಉತ್ತರ ಭಾರತದವ್ರನ್ನ. ಅಲ್ಲ, ಅದು ಅವರ ಪಕ್ಷದ ಆಂತರಿಕ ವಿಚಾರ ಅಲ್ಲ. ಯಾರನ್ನ ಅಭ್ಯರ್ಥಿಯನ್ನಾಗಿ ಹಾಕಬೇಕು ಅನ್ನೋದು ಇದು ಅವ್ರ ಪಕ್ಷಕ್ಕೆ ಬಿಟ್ಟಿರುವಂತದ್ದು. ಅದೇ ಮ್ಯಾಟ್ರ್ ಆಗ್ತಾ ಇದೆ ಈಗ ಅದೇ ಮ್ಯಾಟ್ರ್ ಆಗ್ತಾ ಇದೆ ನೋಡಿ. ಇವರು ಅಧಿಕಾರ ಬಂದ ತಕ್ಷಣ ಈಗ ಮತಗಳಿಲ್ಲ ಅಂತಂದ್ರು 5ನೇ ಅಭ್ಯರ್ಥಿ ನಿಲ್ಸಿದಿರಿ.
ದಟ್ ಈಸ್ ಅವರ್ ಸ್ಟ್ರೆಂತ್ ನಾ ಹೇಳ್ತಾ ಇದೀವಲ್ಲ ಅವ್ರು ಆ ಪಕ್ಷದಲ್ಲಿ ಇಟ್ ಇರ್ತಕ್ಕಂಥ ಇಸ್ ದೇರ್ ಸ್ಟ್ರೆಂತ್. ಭಿನ್ನಾಭಿಪ್ರಾಯ ಕಣ್ಮುಂದೆ ಕಾಣಿಸ್ತಾ ಇದೆ ನೋಡಿ. ಒಂದ್ ಮಾತು ಹೇಳ್ತೀನಿ ಏನಂತಂದ್ರೆ ಇವರು ಅಧಿಕಾರಕ್ಕೆ ಬಂದ ತಕ್ಷಣ ಅಧಿಕಾರಕ್ಕೆ ಬಂದ ಅವ್ರು ಹೇಳಿದ್ರು ನನ್ನನ್ನು ಕರೆದಿದ್ದಾರೆ 1,000 ಕೋಟಿ ಇರೋದೇ 20 ನಿಮಿಷ ಆಗ್ಲೇ 25 ಆಮೇಲೆ ನಿಮಿಷ ಏನಾಗಿದೆ, ಆಯ್ತು. ಹನುಮಂತಯ್ಯ ಅವರು ದಲಿತ ಕ್ಯಾಂಡಿಡೇಟ್ ಇನ್ಸಲ ಅವ್ರು ರಾಜ್ಯಸಭೆ ಸದಸ್ಯರಾಗಿದ್ರು, ರಿಎಲೆಕ್ಟ್ ಬಯಸಿದ್ರು, ಅವ್ರು Right. ತಪ್ಪಿಸಿದ್ದಾರೆ. Okay. ಹಿಂಗಾಗಿ ದಲಿತ ಶಾಸಕರು ಅಲ್ಲೇ ಬೇಜಾರುಗೊಂಡಿದ್ದಾರೆ ಕಾಂಗ್ರೆಸ್ ಪಕ್ಷದ ಈ Okay. ನಿರ್ಧಾರದ ಮೇಲೆ.